Yes. Good afternoon, everyone. I said good afternoon. Yes. So, what we are discussed in our last class? What we have discussed in our last class? ಏನು ಡಿಸ್ಕಸ್ ಮಾಡಿದ್ರಿ ಲಾಸ್ಟ್ ಕ್ಲಾಸ್ ಅಲ್ಲಿ? ಏನು ಡಿಸ್ಕಸ್ ಮಾಡಿದ್ವಿ? I think we were discussing the legal rules for an offer, right? Yes. How many points were covered? How many points were covered in that? First 5 points. Everyone understood? Any doubts in that first 5 points? Any doubts in that first 5 points? Repeat. Okay. So which point? Your point I repeat ಮಾಡ್ಬೇಕ್ರಿ. Lakshmi, yesterday in my last class only had repeated those 2 points. At that time you only told me that you had understood. Again I have to repeat these 2 points. Okay. Please raise your hands. How many want to repeat first 2 points? ಯಾರೀಗ ಫಸ್ಟ್ 2 ಪಾಯಿಂಟ್ ಅರ್ಥ ಆಗಿಲ್ಲ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. Okay, in brief, I will explain all those 5 points. Again, I will start that remaining 4 points. Okay. So, see, first legal offer is an offer must be intended to create or capable of creating legal relationship. Here means whatever offer or whatever proposal you are making or you are giving to someone else, that proposal should create some legal relationship between you and that another person. ನೀವೇನು ಆಫರ್ ಅಂತ ಏನು ಪ್ರಪೋಸಲ್ ಅಂತ ಕೊಡ್ತೀರಲ್ರಿ ಆ ಪ್ರಪೋಸಲ್ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಕಾಂಟ್ರಾಕ್ಟ್ ಕ್ರಿಯೇಟ್ ಆಗೋದಕ್ಕೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗೋದಕ್ಕೆ ಹೆಲ್ಪ್ ಆಗೋ ಥರ ಇರಬೇಕು. ಆ ರೀತಿ ನಿಮ್ಮ ಪ್ರಪೋಸಲ್ ಇರಬೇಕು. ಎಕ್ಸಾಂಪಲ್ ಹೇಳಿದೆ ನಾನು ಏನು ಹೇಳಿದೆ, ಸಿ ಸಪೋಸ್ ಈ ರೀತಿ ನೀವು ಪ್ರಪೋಸಲ್ ಕೊಟ್ರೆ ಯಾವುದಂದ್ರೆ ಐ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ವಿತ್ ಯು
ಬೈ ಮೇಕಿಂಗ್ ಪಾರ್ಟ್ನರ್. ನಿಮ್ದು ನಿನಗೆ ನಂದು ಬಿಸ್ನೆಸ್ಸಲ್ಲಿ ಆ್ಯಸ್ ಎ ಪಾರ್ಟ್ನರ್ ಅಂತ ನಿಮಗೆ ತೊಗೊಂಡು ನಾನು ಬಿಸ್ನೆಸ್ನ ಮಾಡ್ಬೇಕಂತ ಮಾಡ್ಕೊಂಡಿನಿ ಅಂತಂದ್ರೆ ದಿಸ್ ಇಸ್ ಆಫರ್. ಇದು ಒಂದು ಪ್ರಪೋಸಲ್ ನಿಮ್ಮಿಂದ ನಿಮ್ಮ ಫ್ರೆಂಡಿಗೆ ಕೊಟ್ಟಂಥ ಪ್ರಪೋಸಲ್ ಇದು. ಇನ್ ರಿಟರ್ನ್ ನಾನು ಏನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ಅಂತ ಕಂಪ್ನಿನ ರನ್ ಮಾಡು ಅಂತಂದ್ರೆ ಏನಾಯಿತು, ಅದಕ್ಕೆ ನೀವು ಸ್ಯಾಲ್ರಿ, ಅವನಿಗೆ ಸ್ಯಾಲ್ರಿ ಕೊಡ್ತೀರಿ, ಅವನಿಗೆ ಪ್ರಾಫಿಟ್ ಸಿಗುತ್ತಾ. ಓಕೆ, ಅವ್ನ ನಾಲೆಜ್ನ ನೀವು ಯೂಸ್ ಮಾಡ್ಕೋತೀರಿ. ಸಿ ಇದೇನಾಯಿತು, ಒಂದು ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಯ್ತು. ಇನ್ಸ್ಟೆಡ್ ಆಫ್ ದ್ಯಾಟ್ ಅದ್ರ ಬದಲು ಏನನ್ನೋದು ನಿಮಗೆ ನಾನು ಅಥವಾ ಯಾವ ರೀತಿ ಅಂದ್ರೆ ವಿತೌಟ್ ಯಾವುದೇ ಮೀನಿಂಗ್ಲೆಸ್ ಆಫರ್ಸ್ನ ಕೊಡೋದು ಅವರಿಗೆ. ಅಂದರೆ ಯಾವ ರೀತಿ 0% ಪ್ರಾಫಿಟಲ್ಲಿ ನನ್ನ ಕಂಪ್ನಿ ರನ್ ಮಾಡಿಕೊಡು, ವಿತೌಟ್ ಟೇಕಿಂಗ್ ಸ್ಯಾಲ್ರಿ ನನ್ನ ಕಂಪ್ನಿ ರನ್ ಮಾಡಿಕೊಡು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗಲ್ಲ, ಯಾರಿಗೂ ಇಬ್ಬರಲ್ಲಿ ಒಬ್ರಿಗೂ ಬೆನಿಫಿಟ್ ಆಗಲ್ಲ. ಸೊ ಈ ರೀತಿ ನಿಮ್ದು ಆಫರ್ ಪ್ರಪೋಸಲ್ಸ್ ಇರಬಾರ್ದು. ನಿಮ್ಮ ಪ್ರಪೋಸಲ್ ಯಾವ ರೀತಿ ಇರಬೇಕಂದ್ರೆ ಒಂದು ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗ್ತಿರ್ಬೇಕು ನಿಮ್ಮ ಪ್ರಪೋಸಲ್ಸಿಂದ, ಅವಾಗಷ್ಟೇ ಅದು ಆ ಲೀಗಲ್ ಆಫರ್ ಅಂತ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಈಸ್ ದ ಟರ್ಮ್ಸ್ ಆಫ್ ಆಫರ್ ಮಸ್ಟ್ ಬಿ ಡೆಫಿನೆಟ್, ಅನ್ಅಂಬಿಗ್ಯುಯಸ್ ಆ್ಯಂಡ್ ಸರ್ಟನ್ ಆ್ಯಂಡ್ ನಾಟ್ ಲೂಸ್ ಆ್ಯಂಡ್ ವೆಗ್ ಮೀನ್ಸ್ ನೀವೇನು ಆಫರ್ ಪ್ರಪೋಸಲಲ್ಲಿ ನಿಮ್ದು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಿಲ್ಲ ದಟ್ ಶುಡ್ ಬಿ ಡೆಫಿನೆಟ್ ಒನ್. ಇವಾಗ ಹೇಳಿದ್ರಿ ನೀವು ನಿಮ್ಮ ಫ್ರೆಂಡಿಗೆ ಹೇಳಿದ್ರಿ ನಾನು ಬಿಸ್ನೆಸ್ಸಲ್ಲಿ ಆ್ಯಸ್ ಎ ಪಾರ್ಟ್ನರ್ ಅಂತ ವರ್ಕ್ ಮಾಡು, ನಾನು ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಐ ವಿಲ್ ಬಿ ಆಕ್ಟ್ ಆಸ್ ಎ ಸ್ಲೀಪಿಂಗ್ ಪಾರ್ಟ್ನರ್, ಯು ವಿಲ್ ಬಿ ಆಕ್ಟಿಂಗ್ ಆಸ್ ಎ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರು. ಸೊ ಇಲ್ಲಿ ಏನಾಯಿತು, ಎಷ್ಟು ಪೀರಿಯಡ್ಸಿಗೆ ಅಂದರೆ ಎಷ್ಟು ಇಯರ್ಸ್ಗೆ ಅವನು ವರ್ಕಿಂಗ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾನೆ, ಎಷ್ಟು ಇಯರ್ಸ್ವರೆಗೂ ನೀವು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತೀರಿ. ಇನ್ ದ ಸೇಮ್ ವೇ ಅವನಿಗೆ ಆ್ಯಸ್ ಎ ವರ್ಕಿಂಗ್ ಪಾರ್ಟ್ನರ್ ಅಂತ ವರ್ಕ್ ಮಾಡೋದಕ್ಕೆ ಎಷ್ಟು ಪೇಮೆಂಟ್ ಕೊಡ್ತೀರಿ ಅಥವಾ ಎಷ್ಟು ಸ್ಯಾಲ್ರಿ ಕೊಡ್ತೀರಿ ಅಥವಾ ಪ್ರಾಫಿಟಲ್ಲಿ ಎಷ್ಟು ಪರ್ಸೆಂಟ್ ಅವನಿಗೆ ಪ್ರಾಫಿಟ್ ಕೊಡ್ತೀರಿ, ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ವ್ಯಾನ್ ಯು ಆರ್ ಗಿವಿಂಗ್ ಪ್ರಪೋಸಲ್ ಟು ದ ಯುವರ್ ಫ್ರೆಂಡ್. ಯಾವ ರೀತಿ ಹೇಳಬೇಕು ಅನ್ನೋ ನಿಮ್ಮ ಪ್ರಪೋಸಲ್, ನಾನು ಈ ಡೇಟಿಂದ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇನ್ ದ ಇಯರ್ ಜನವರಿ 2021 ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಐ ವಿಲ್ ಬಿ ವರ್ಕಿಂಗ್ ಆಸ್ ಅ ಸ್ಲೀಪಿಂಗ್ ಪಾರ್ಟ್ನರ್ ಫಾರ್ 3 years. 3 yearsವರೆಗೂ ನಾನು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತೀನಿ, 3 yearsವರೆಗೂ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈ 3 yearsಲ್ಲಿ ನೀನು ಐ ವಿಲ್ ಬಿ ವರ್ಕಿಂಗ್ ಆಸ್ ಎ ಆಕ್ಟಿವ್ ಪಾರ್ಟ್ನರ್. ನಿಮ್ಮ ಫ್ರೆಂಡಿಗೆ ಹೇಳೋದು ನೀವು ಆಕ್ಟಿವ್ ವರ್ಕಿಂಗ್ ಪಾರ್ಟ್ನರ್ ಅಂತಿ ಅಥವಾ ಆಕ್ಟಿವ್ ಪಾರ್ಟ್ನರ್ ಅಂತ ವರ್ಕ್ ಮಾಡಿರಿ. ಆ್ಯಂಡ್ ಐ ಆಮ್ ಗಿವಿಂಗ್ 50% ಶೇರ್ ಆಫ್ ಮೈ ಪ್ರಾಫಿಟ್. ಅಂದರೆ ಟೋಟಲ್ 100% ಪ್ರಾಫಿಟಲ್ಲಿ 50% ನಿನಗೆ ಹೋಗುತ್ತೆ, ಇನ್ನು 50% ನನಗೆ ಬರುತ್ತೆ. ಇದನ್ನೆಲ್ಲ ನೀವು ಇಷ್ಟು ಕ್ಲಿಯರ್ ಆಗಿ ನಿಮ್ಮ ಪ್ರಪೋಸಲಲ್ಲಿ ಹೇಳಿದ್ರೆ that proposal is called as a legal offer. ಅಂಡರ್ಸ್ಟುಡ್. ಇಲ್ಲಿ ಎರಡು ಪಾರ್ಟೀಸ್ಗೆ ಬೆನಿಫಿಟ್ ಆಗ್ತಿರ್ಬೇಕು, ಇಬ್ಬರಲ್ಲಿ ಒಬ್ರು ಯಾರಿಗೂ ಲಾಸ್ ಆಗಬಾರ್ದು. ಲಾಸ್ ಅಂದರೆ ಯಾವ ರೀತಿ, ಅವ್ನ ನಾಲೆಜ್ ಯೂಸ್ ಮಾಡ್ಕೊಳ್ಳೋದು, ಮಿನಿಮಮ್ ಸ್ಯಾಲ್ರಿ ಕೊಡೋದು. ಆಸ್ ಎ ಸ್ಲೀಪಿಂಗ್ ಪಾರ್ಟ್ನರ್ ವರ್ಕಿಂಗ್ ಪಾರ್ಟ್ನರ್ ತಗೊಂಡು ಜಸ್ಟ್ ಮಿನಿಮಮ್ 20-25,000 ಸ್ಯಾಲ್ರಿ ಕೊಟ್ಟು ಹೋಲ್ ಪ್ರಾಫಿಟ್ ನೀವು ಇನ್ವೆಸ್ಟ್ ಮಾಡಿದಂತ ನೀವೇ ಇಟ್ಕೊಳ್ಳೋದು. ಸೊ ಇಲ್ಲಿ ಇಬ್ರು ನಿಮಗೆ ಪ್ರಾಫಿಟ್ ಆಯ್ತು, ನಿಮಗೆ ಬೆನಿಫಿಟ್ ಆಯ್ತು, ಬಟ್ ನಿಮ್ಮ ಫ್ರೆಂಡಿಗೆ ಅವ್ನ ನಾಲೆಜ್ ಯೂಸ್ ಮಾಡಿಕೊಂಡು ಅವ್ನ ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡೋದಕ್ಕೆ ಅವನಿಗೇನು ಬೆನಿಫಿಟ್ ಆಗಿಲ್ಲ, ರೈಟ್? ಸೊ ಈ ರೀತಿ ಇರಬಾರ್ದು ನಿಮ್ದು ಆಫರ್. ನಿಮ್ಮ ಆಫರ್ ಯಾವ ರೀತಿ ಇರಬೇಕಂದ್ರೆ ನೀವೇನು ಆಫರ್ ಕೊಟ್ಟಿರ್ತಿಲ್ಲ ಅದು ಇಬ್ರಿಗೂ ಬೆನಿಫಿಟ್ ಆಗೋ ರೀತಿ ಇರಬೇಕು, ಮತ್ತು ಸರ್ಟನ್ ಥಿಂಗ್ಸ್ ಇನ್ಕ್ಲೂಡೆಡ್ ಆಗಿರಬೇಕು, ಡೆಫಿನೆಟ್ ಇರಬೇಕು. ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು, ನಿಮ್ದು ಅಮೌಂಟ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಓಕೆ, ಪ್ರತಿಯೊಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು. Understood? Then an offer may be general or specific. See, general offer and specific offer ಅಂದ್ರೆ ಜನರಲ್ ಆಗಿ, ಇನ್ ಜನರಲ್ ಆಗಿ ಒಂದು ಲಾಸ್ಟ್ ಮೆಂಬರ್ಸ್ಗೆ ಅಥವಾ ಒಂದು ಗ್ರೂಪ್ ಆಫ್ ಮೆಂಬರ್ಸ್ಗೆ ಆಫರ್ ಕೊಡೋದು. ಅಲ್ಲಿ ಎಷ್ಟು ಜನ ಔಟ್ ಆಫ್ 10 ಮೆಂಬರ್ಸಲ್ಲಿ ಒಂದು 8 ಮೆಂಬರ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು, ರಿಮೈನಿಂಗ್ 2 ಮೆಂಬರ್ಸ್ ಅದನ್ನು ರಿಜೆಕ್ಟ್ ಮಾಡ್ಬೋದು. ದಟ್ ಈಸ್ ಜನರಲ್ ಆಫರ್. ಸ್ಪೆಸಿಫಿಕ್ ಆಫರ್ ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಪರ್ಸನ್ಗೆ ಆಫರ್ ಕೊಡೋದು. That is a specific offer. For example, ಇವಾಗ ನಿಮ್ದು ಯಾವ ರೀತಿ ಅಂದ್ರೆ ಸೇಲ್ಸ್ ಮಾಡ್ತಾರೆ, ಸೇಲ್ ಬಂದಿರುತ್ತೆ ನೋಡಿರಿ. ಈ ಇಂಜಿನಿಯರಿಂಗ್ ಕಾಲೇಜ್ ಕಡೆ ಆಗಿರ್ಬೋದು, ಅಥವಾ ಹಿಂಗೆ ಮೈಕಲ್ಲಿ ಒಂದು ಯಾವುದೋ ಒಂದು ಆಟೋಮೊಬೈಲ್ಸ್ ಒಂದೇನೋ ಆಫರ್ ಕೊಡ್ತಿರ್ತಾರೆ ನೋಡಿರಿ. ಅದು ಇನ್ ಜನರಲ್ ಆಗಿ ಹೋಲ್ ಪಬ್ಲಿಕ್ಗೆ ಆಫರ್ ಕೊಡ್ತಾರೋ. ಅಂದ್ರೆ ಆಫರ್ನಾಗ ಸ್ಕೂಟಿದು EMI ಲೆಸ್ ಕಾಂಪ್ಲೇಂಟ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಿಮ್ದು ವೆಹಿಕಲ್ಸ್ದು ಸೇಲ್ಸ್ದು ಆಫರ್ ಬಂದಿರ್ತಾವ ನೋಡಿರಿ. ಹ್ಯಾವ್ ಯು ಅಬ್ಸರ್ವ್?
ಅಬ್ಸರ್ವ್ ಮಾಡಿರಿ ಅದನ್ನ. Yes, ma'am. ಎಸ್, ಅದೇನದಲ್ಲ ದಟ್ ಈಸ್ ಜನರಲ್ ಆಫರ್. ಅದು ಪರ್ಟಿಕ್ಯುಲರ್ ಆಗಿ ಇದೇ ಪರ್ಸನ್ಗೆ ಅಂತ ನಾವೇನು ಆಫರ್ ಕೊಟ್ಟಿಲ್ಲ. ಈಗ ಸಪೋಸ್ ಓಕೆ ಅದೆಲ್ಲ ಬಿಟ್ಟು ಇವಾಗ ಸಪೋಸ್ ನಾವು ಕ್ಲಾಸ್ ತಗೋಬೇಕಾದ್ರೆ ಬಂದು ಏನಂತ ಹೇಳ್ತೀವಿ, ಇಫ್ ಯು ವಾಂಟ್ ಎನ್ ಅಟೆಂಡೆನ್ಸ್ ಮಾರ್ಕ್ಸ್ ಅಥವಾ ಗ್ರೇಸ್ ಮಾರ್ಕ್ಸ್ ಬೇಕು ಅಂದ್ರೆ ಯು ಹ್ಯಾವ್ ಟು ಡೂ ದ ಸೆಮಿನಾರ್ಸ್ ಆನ್ ಯುವರ್ ಸೆಲೆಕ್ಟೆಡ್ ಟಾಪಿಕ್ಸ್ ಅಂತ ಹೋಲ್ ಕ್ಲಾಸಿಗೆ ಹೇಳ್ತೀವಿ. ಟು ದ ಹೋಲ್ ಕ್ಲಾಸ್ ನಾವು ಈ ರೀತಿ ನಾನು ಬಂದು ಅನೌನ್ಸ್ ಮಾಡಿದ್ರೆ ಏನಾಯ್ತು, ದಟ್ ಈಸ್ ಅ ಜನರಲ್ ಆಫರ್ ಗಿವನ್ ಬೈ ಮೀ ಯೂಟ್ಯೂಬ್. ನಾವು ಈ ರೀತಿ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ಬೇಕಂತ ಮಾಡೀವಿ. ಸೊ ಅಥವಾ ಈ ರೀತಿ ನೀವು ಸೆಮಿನಾರ್ಸ್ ಮಾಡಿದ್ರೆ ನಮ್ಮ ಕಡೆ ಈ ರೀತಿ ಸ್ಪೆಷಲ್ ಟೀಚರ್ಸ್ ಫ್ರಮ್ ಟೀಚರ್ ಸೈಡ್ ಇಂದ ನಿಮಗೆ ಸ್ಪೆಷಲ್ ಗಿಫ್ಟ್ ಅದ ಅಂತ ಬಂದು ನಿಮ್ಗೆ ಒಂದು ಆಫರ್ ಕೊಟ್ರೆ, ಹೋಲ್ ಕ್ಲಾಸಿಗೆ ಆಫರ್ ಕೊಟ್ರೆ ದಟ್ ಈಸ್ ಅ ಜನರಲ್ ಆಫರ್. ಸ್ಪೆಸಿಫಿಕ್ ಆಫರ್ ಅಂದ್ರೆ ಏನು, ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಂಪಿಟೇಷನ್ಗೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸಿಗೆ ಇನ್ವೈಟ್ ಮಾಡಿ ಅವರಿಗೆ ಪ್ರಪೋಸಲ್ ಕೊಡೋದು. ಅದು ಮೀನ್ಸ್ ನಿಮ್ದು ಹೋಲ್ ಕ್ಲಾಸಲ್ಲಿ 72 ಮೆಂಬರ್ಸ್ ಅಲ್ಲಿ 3 to 4 ಮೆಂಬರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಅವ್ರಿಗೆ ಅಷ್ಟೇ ಆ ಪ್ರಪೋಸಲ್ ಕೊಟ್ಟು ಅದ್ರ ಇನ್ಫಾರ್ಮೇಶನ್ ಕೊಡೋದು. ದಟ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಆಫರ್. ನಿಮ್ದು ಆಫರ್ ಜನರಲ್ ಆಫರ್ ಆಗಿರ್ಬೋದು, ಇಟ್ ಮೇ ಬಿ ಆಫ್ ಸ್ಪೆಸಿಫಿಕ್ ಆಫರ್. ಇಟ್ ವಿಲ್ ಬಿ ಡಿಪೆಂಡ್ಸ್ ಆನ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ಡಿಪೆಂಡ್ಸ್ ಆನ್ ದಿ ದಟ್ ಸ್ಟೇಟ್ಮೆಂಟ್ಸ್ ಆಫ್ ದಟ್ ಆಫರ್. Okay, understood? Then an offer may be express or implied. Express offer means you have to disclose your opinion to your member or your party. Means express or implied ಅಂತಂದ್ರೆ ನೀವು ಅಟ್ಲೀಸ್ಟ್ ನಿಮ್ಗೆ ಏನು ಆಫರ್ ಆರ್ ಪ್ರಪೋಸಲ್ ಕೊಡತ್ತಿಲ್ಲ ಅದು ಅಟ್ಲೀಸ್ಟ್ ನೀವು ಹೇಳ್ಕೋಬೇಕು, ಡಿಸ್ಕ್ಲೋಸ್ ಮಾಡಬೇಕು, ಒಪಿನಿಯನ್ನ ಶೇರ್ ಮಾಡ್ಕೋಬೇಕು. ರೈಟಿಂಗ್ ಅಲ್ಲಾದ್ರೂ ಆಗಿರ್ಬೋದು, ಇನ್ನು ವರ್ಡ್ಸ್ ಅಲ್ಲಾದ್ರೂ ಆಗಿರ್ಬೋದು. ದಟ್ ಈಸ್ ಕಾಲ್ಡ್ ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್ ಕಾಂಟ್ರಾಕ್ಟ್ ಆರ್ ಇಂಪ್ಲೈಡ್ ಆಫರ್. ನೀವು ರೈಟಿಂಗ್ ಅಲ್ಲಿ ಬರ್ದಿದ್ರ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಪ್ರೆಸ್, ಅಥವಾ ಓರಲ್ ಆಗಿ ಹೇಳಿದ್ರು ದಟ್ ಈಸ್ ಆಫ್ ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್. ಬಟ್ ನೀವು ಏನು ಆಫರ್ ಪ್ರಪೋಸಲ್ ಕೊಡ್ತಿರ್ತಲ್ಲ ಅದು ಒಂದು ಅಟ್ಲೀಸ್ಟ್ ಮಿನಿಮಮ್ ಅದೊಂದು ರೈಟಿಂಗ್ ಅಲ್ಲಾದ್ರೂ ನಿಮ್ದು ಬೇರೆ ಪಾರ್ಟೀಸ್ ಕೊಡ್ರಿ, ಅಥವಾ by words alladru helbeku. That is called offer may be express or implied one. Then it must be distinction from invitation to make an offer and a declaration of intention. See, there is a slight difference between invitation and a declaration. What do you mean by that, invitation and declaration? What is the main at least tell me what do you mean by that invitation and declaration? Invitation means inviting, declaration means invitation means inviting, declaration means declaring, right? Yes, ma'am. Okay, at least anyone has tried to say something. See, invitation means you are giving some request letter to somebody else to part. It may be for a participation or to accept that your offer. Okay, to act in that some situation. So that is invitation, requesting you to join with us. That is invitation. See, for example, how I have to tell you. See, invitation ಅಂತಂದ್ರೆ ಇವಾಗ ನಿಮ್ದು ಒಂದು ಕಾಲೇಜಸ್ ಅದ. ಓಕೆ, ಯಾವುದೋ ನಿಮ್ಮ ಕಾಲೇಜಸ್ ಅಲ್ಲಿ ಕೆಲವೊಂದು ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡ್ತಿರ್ತಾರೆ. ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಅಂತ ಕಂಡಕ್ಟ್ ಮಾಡ್ತಿರ್ತಾರೆ. at that time ಅಲ್ಲಿ ಯೂನಿವರ್ಸಿಟಿದವರು ಏನಾದರೂ ನಿಮಗೆ ನೋಟಿಸ್ ಕಳಿಸಿದ್ರ, ಸೊ ವಿ ವಿಲ್ ಟೆಲ್ ಯು ದಟ್ ನೋಟಿಸ್. So and so college has invited us to participate in that cultural activities. ಯಾವುದೋ ಒಂದು ಕಲ್ಚರ್, ಯಾವುದೋ ಒಂದು ಕಾಲೇಜ್ ಆಗಿರ್ಬೋದು, ಅಥವಾ ಮೇನ್ RC ಯೂನಿವರ್ಸಿಟಿ ಅಂತ ಅನ್ಕೊಳ್ಳಿ. ಸೊ ಮೇನ್ RC ಯೂನಿವರ್ಸಿಟಿದವರು ಎಲ್ಲ ಅಂಡರ್ ಬರುವಂಥ ಎಲ್ಲ ಕಾಲೇಜಸ್ಗೆ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತಾರೆ. ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಟ್ ಕಲ್ಚರಲ್ ಆಕ್ಟಿವಿಟೀಸ್ ಆರ್ ಕಲ್ಚರಲ್ ಪ್ರೋಗ್ರಾಮ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯುವರ್ ಯೂನಿವರ್ಸಿಟಿ ಅಂತ.
ಸೊ ಇಲ್ಲಿ ಅವ್ರು ಏನು ಹೇಳಿದ್ರು, ಏನು ಆಫರ್ ಕೊಟ್ಟರು ನಿಮ್ಗೆ, ನಾವು ಒಂದು ಕಲ್ಚರಲ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡತ್ತೀವಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಯು ಕ್ಯಾನ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಅಂತ. ಜಸ್ಟ್ ದ್ಯಾಟ್ ರಿಕ್ವೆಸ್ಟೆಡ್ ಅಸ್ ಟು ಪಾರ್ಟಿಸಿಪೇಟ್ ಇನ್ ದ್ಯಾಟ್ ಒನ್. ಅಲ್ಲಿ ಅವ್ರು ಡಿಕ್ಲೇರ್ ಮಾಡಿಲ್ಲ, ಅಲ್ಲಿ ನಮಗೆ ಇನ್ವಿಟೇಷನ್ ಕೊಟ್ಟಾರೆ, ಎಲ್ಲ ಕಾಲೇಜಸ್ಗೂ ಇನ್ವಿಟೇಷನ್ ಕೊಟ್ಟಾರೆ, ನಮಗೂ ಅದೇ ರೀತಿ ಇನ್ವಿಟೇಷನ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ರಿಕ್ವೆಸ್ಟ್ ಲೆಟರ್ ಕಳ್ಸರ್, ದಟ್ ಈಸ್ ಕಾಲ್ಡ್ ಇನ್ವಿಟೇಷನ್. ಡಿಕ್ಲರೇಷನ್ ಅಂದ್ರೆ ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡೋದು, ಅನೌನ್ಸ್ಮೆಂಟ್ ಮಾಡೋದು. ಯಾವ ರೀತಿ ಅಂದ್ರೆ ನಮ್ಮ ಈ ಒಂದು ಯೂನಿವರ್ಸಿಟಿಯಿಂದ ಇಷ್ಟು ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ಸ್ ಅದಾರ, ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ದ್ಯಾಟ್. ಅಥವಾ ನಮ್ದು ಇದೊಂದು ಯೂನಿವರ್ಸಿಟಿದು ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಇಷ್ಟೇ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡತ್ತಾವ. ವಿ ಆರ್ ಇನ್ ದಿಸ್ ಇಯರ್, ಇನ್ ದ ಇಯರ್ 2020-21 or 21-22 ನಾವು ಈ ರೀತಿ ಕಲ್ಚರಲ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡತ್ತೀವಿ. ಆ್ಯಂಡ್ ಇನ್ ದಿಸ್ ಕಲ್ಚರಲ್ ಪ್ರೋಗ್ರಾಮ್ ಓನ್ಲಿ 5 colleges are participating. Except this, no one is allowed to participate. ಈ ರೀತಿ ಸ್ಟೇಟ್ಮೆಂಟ್ ಕೊಡ್ರೆ ದಟ್ ಈಸ್ ಕಾಲ್ಡ್ ಡಿಕ್ಲರೇಷನ್. ಸೊ ನಿಮ್ಗೆ ಆಫರ್ ಅಂದಲ್ಲಿ ನೀವೇನು ಆಫರ್ ಮಾಡ್ತಿರ್ತಿಲ್ಲ, ದ್ಯಾಟ್ ಶುಡ್ ಕಂಟೈನ್ ಸಮ್ ಇನ್ವಿಟೇಷನ್ ಆರ್ ಡಿಕ್ಲರೇಷನ್, ಎರಡೂ ಇರಬಾರ್ದು. ಒಂದು ಇನ್ವಿಟೇಷನ್ ಆದರೂ ಇರಬೇಕು, ಇಲ್ಲ ಡಿಕ್ಲರೇಷನ್ ಆದರೂ ಇರಬೇಕು. ಇನ್ವಿಟೇಷನ್ ಯಾವ ರೀತಿ ಅಂದರೆ ನೀವು ಪ್ರಪೋಸಲ್ ಕೊಡ್ತಿರಲ್ಲ, ರಿಕ್ವೆಸ್ಟ್ ಮಾಡ್ಕೋತಿಲ್ಲ ನಿಮ್ಮ ಫ್ರೆಂಡಿಗೆ ಆಸ್ ಎ ವರ್ಕಿಂಗ್ ಪಾರ್ಟ್ನರ್ ಅಂತ ವರ್ಕ್ ಮಾಡುವಂತ ಅನ್ನೋದು, ದಟ್ ಈಸ್ ಅ ಇನ್ವಿಟೇಷನ್. ಇದು ನಿಮ್ದು ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಸೋ ಅಂಡ್ ಸೋ ಪರ್ಸನ್ ಜೊತೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತೀನಿ ಆ್ಯಂಡ್ ಹಿ ಈಸ್ ಆಲ್ಸೋ ಇಂಟ್ರೆಸ್ಟೆಡ್, ನಾನು ಈ ರೀತಿ ಪ್ರಪೋಸಲ್ ಕೊಟ್ಟಿದ್ದೆ, ಇದನ್ನ ನೀವು ಕ್ಲಿಯರ್ ಆಗಿ ಹೇಳಬೇಕು. ಅದನ್ನ ಬಿಟ್ಟು ಡಿಕ್ಲರೇಷನ್ ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ಇವಾಗ ಇಯರ್ಲಿ ಒಂದ್ಸತಿ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಿಲ್ಲ, ಆ ರೀತಿ ನಾನು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಕಂಪನಿ ವಿತ್ ಮೈ ಫ್ರೆಂಡ್ and he will be working as a working partner and will be acting as a sleeping partner. ಈ ರೀತಿ ಹೋಲ್ ಪಬ್ಲಿಕ್ ಗೆ ಡಿಕ್ಲೇರ್ ಮಾಡೋದು, ದಟ್ ಈಸ್ ಕಾಲ್ಡ್ ಡಿಕ್ಲರೇಷನ್. ಸೊ ನೀವು ಇಲ್ಲಿ ಏನು ಆಫರ್ ಕೊಡ್ತಿದ್ರಲ್ಲ, ದಟ್ ಶುಡ್ ಬಿ ಮೇಕ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಇನ್ವಿಟೇಷನ್ ಅಂಡ್ ಡಿಕ್ಲರೇಷನ್. ನೀವು ಇನ್ವಿಟೇಷನ್ ಕೊಡತ್ತೀರ ಅಥವಾ ಡಿಕ್ಲೇರ್ ಮಾಡತ್ತೀರ, ಯು ಶುಡ್ ಮೇಕ್ ಕನ್ಫರ್ಮ್ ಅಬೌಟ್ ದಟ್ ಒನ್. ಓಕೆ, ನೌ ಅಂಡರ್ಸ್ಟುಡ್ ಎವ್ರಿವನ್? Lakshmi Dharwai, any doubts? Now clear to everyone? Is it clear? Yes. Okay. So then the next legal offer is the next one is an offer must be communicated to the offeree. Yes, see here, whatever proposal you are going to give to someone else, you should make communication with that person. Then only you can go for the further process, or then only you will able to get the acceptance from that person. For example, ಇವಾಗ ನಾನು ಹೇಳಿದ್ದೇನೆ, ಯಾವ ಏನಂತ ಹೇಳಿದೆ, ಸಿ ಇವಾಗ ಸಪೋಸ್ ನೀವೇನ್ ಮಾಡ್ಬೇಕಂತ ಅನ್ಕೊಂಡಿರಿ, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಕೊಂಡು, ದಟ್ ಟು ವಿತ್ ಯುವರ್ ಫ್ರೆಂಡ್. ನಿಮ್ಮ ಫ್ರೆಂಡ್ ಹಿ ಹ್ಯಾಸ್ ಅಪ್ ಸಮ್ ಬಿಸ್ನೆಸ್ ನಾಲೆಜ್ ಆ್ಯಂಡ್ ಯು ನೋ ದಟ್ ಯುವರ್ ಫ್ರೆಂಡ್ ಇಸ್ ಏಬಲ್ ಟು ರನ್ ದಟ್ ಯುವರ್ ನ್ಯೂ ಬಿಸ್ನೆಸ್. ಅಷ್ಟಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಅದ. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಫ್ರೆಂಡಿಗೆ ಒಂದು ಆಫರ್, ಅದೊಂದು ಪ್ರಪೋಸಲ್ ಕೊಡ್ಬೇಕಂತ ಮಾಡಿರಿ. ಏನು ಪ್ರಪೋಸಲ್ ಕೊಡ್ಬೇಕಂತ ಮಾಡಿರಿ? ಆಸ್ ಎ ನಾನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ನಿನ್ನ ನಾಲೆಜ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಟುಗೆದರ್ಲಿ ವಿ ವಿಲ್ ರನ್ ದ ಬಿಸ್ನೆಸ್ ಅಂತ ನೀವು ಈ ರೀತಿ ಪ್ರಪೋಸಲ್ ಕೊಡ್ಬೇಕಂತ ಮಾಡಿರಿ. ಇದನ್ನ ನೀವು ಮನಸ್ಸವಾಗಿ ಇಟ್ಕೋದಿಲ್ಲ, ದಟ್ ಈಸ್ ಕಾಲ್ಡ್ ಎಕ್ಸ್ಪ್ರೆಸ್ ಆಫರ್ ಅಂತ ಹೇಳಿದ್ನಲ್ಲ, ಅದನ್ನ ನೀವು ಹೋಗಿ ನಿಮ್ಮ ಫ್ರೆಂಡ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಅಂದ್ರೆ ನಿಮ್ಮ ಐಡಿಯಾಸ್ನ, ನಿಮ್ಮ ಒಪಿನಿಯನ್ಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋಬೇಕು. ನಿಮ್ಮ ಫ್ರೆಂಡ್ ಕಡೆಯಿಂದ ಎಕ್ಸೆಪ್ಟೆನ್ಸ್ ಬಂದ್ರೆ ಅಷ್ಟೇ ಅದು ಲೀಗಲ್ ಆಫರ್ ಅಂತ ಆಗುತ್ತೆ. ಎಕ್ಸೆಪ್ಟೆನ್ಸ್ ಬಂದಿಲ್ಲ, ನೀವು ಸಡನ್ ಆಗಿ ಡಿಕ್ಲೇರ್ ಮಾಡಿದ್ರೆ ದಟ್ ಈಸ್ ನಾಟ್ ಕಾಲ್ಡ್ ಆಫರ್. ನೀವು ಈ ರೀತಿ ಮಾಡ್ಬೇಕಂತ ಮಾಡೀನಿ ಅನ್ನೋದಷ್ಟೇ ನೀವು ಹೇಳ್ತೀರಿ, ಅದನ್ನ ಬಿಟ್ಟು ನೆಕ್ಸ್ಟ್ ಏನು ಹೇಳೋದೇ ಇಲ್ಲ ನೀವು. ಓಕೆ, ನೀವು ಹೋಗಿ ಏನು ಕಮ್ಯುನಿಕೇಟ್ ಮಾಡಲ್ಲ. ಇವಾಗ ಸಡನ್ ಆಗಿ ನೋಡ್ರಿ,
ನಾವೇ ಹೇಳ್ತೀವಿ ಇವಾಗ ನಿಮ್ದು ನಾಳೆಯಿಂದ ನಿಮ್ದು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ ಅಂತ ನಾವು ಇನ್ ಕೇಸ್ ನಿಮ್ಗೇನು ಕಮ್ಯುನಿಕೇಟ್ ಮಾಡೇ ಇಲ್ಲ, ನಿಮ್ಗೇನು ಇಂಟಿಮೇಷನ್ ಕೊಟ್ಟೇ ಇಲ್ಲ, ಅದ್ರ ಬಗ್ಗೆ ಏನು ನೋಟಿಸ್ ಕೊಟ್ಟೇ ಇಲ್ಲ, ಸಡನ್ ಆಗಿ ನೆಕ್ಸ್ಟ್ ಡೇ ಏನ್ ಮಾಡ್ತೀವಿ, ಆನ್ಲೈನ್ ಕ್ಲಾಸಿಗೆ ಲಿಂಕ್ ಕಳಿಸ್ಬಿಡ್ತೀವಿ. ಇದ್ರಲ್ಲಿ ಏನಾಯ್ತ್ರಿ, ಮಿಸ್ಕಮ್ಯುನಿಕೇಶನ್ಸ್ ಆಯ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಯಾವ ಕ್ಲಾಸ್ ಅಟೆಂಡ್ ಆಗಬೇಕು, ಟೈಮ್ ಟೇಬಲ್ ಕೊಟ್ಟಿಲ್ಲ, ಏನು ಇಲ್ಲ, ಯಾವ ಕ್ಲಾಸ್ ಅದ, ಟೈಮಿಂಗ್ ಎಷ್ಟು, ಏನು ಗೊತ್ತೇ ಇಲ್ಲ ನಿಮ್ಗೆ. ನಿಮ್ಮ ಕಡೆಯಿಂದ ಏನು ರೆಸ್ಪಾನ್ಸ್ ನಾವು ತಗೊಂಡಿಲ್ಲ. ಈಸಿ ಸರ್ ರೈಟ್ ವೇ. ಇದಕ್ಕೆ ಏನಾದ್ರು ನಾವು ಪ್ರಾಪರ್ ಪ್ರಪೋಸಲ್ ಅಥವಾ ಆಫರ್ ಅಂತ ಕರಿತೀವಿ, ಅಂದ್ರೆ ಪ್ರಪೋಸಲ್ ಪ್ರಾಪರ್ ಕಮ್ಯುನಿಕೇಶನ್ ಅಂತ ಕರೆಯಕ್ಕಾಗುತ್ತಾ ಇದನ್ನ? Can we call this communication is the proper communication between you and me? I am asking you only. Are you understanding? See, this means ನೀವು ಏನೇ ಪ್ರಪೋಸಲ್ ಅಥವಾ ಏನೇ ಆಫರ್ ಕೊಡ್ಬೇಕಂತ ಮಾಡಿರ್ತಿಲ್ಲ, that should be communicated with your another party. ಅವ್ರ ಕಡೆ ನೀವು ಯಾವಾಗ ಅವ್ರದನ್ನ ಕ್ಲಿಯರ್ ಆಗಿ ಹೇಳಲ್ಲ, ಅಲ್ಲಿವರೆಗೂ ಅವ್ರ ಕಡೆ ಅಕ್ಸೆಪ್ಟೆನ್ಸ್ ತೊಗೊಳಕ್ಕಾಗಲ್ಲ. ಈಗ ಸಪೋಸ್ ನಾವೇ ನಿಮ್ಗೆ ಜಸ್ಟ್ ಕಾಲ್ ಮಾಡ್ತೀವಿ, ಫ್ರಮ್ ಟುಮಾರೋ ಆನ್ವರ್ಡ್ಸ್ ವಿ ಆರ್ ಕಂಡಕ್ಟಿಂಗ್ ಆನ್ಲೈನ್ ಕ್ಲಾಸಸ್ ಫಾರ್ ಯು ಪೀಪಲ್ ಅಂತ. ನಾವೇನು ಹೇಳಿದ್ವಿ, ನಾಳೆಯಿಂದ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡತ್ತೀವಿ. ಟೈಮಿಂಗ್ಸ್ ಹೇಳಿದ್ವಾ? ನೋ. ಯಾರು ಕ್ಲಾಸ್ ತಗೋತಾರ ಅಂತ ಹೇಳಿದ್ವಾ? ನೋ. ಎಷ್ಟು ಕ್ಲಾಸಸ್ ಆಗ್ತಾವ ತಗೋತೀವಿ ಅಂತ ಹೇಳಿದ್ವಾ? ಇಲ್ಲ. ಸೊ ನೀವೇನು ಕಮ್ಯುನಿಕೇಟ್ ಮಾಡ್ತಿಲ್ಲ, ನೀವೇನು ಪ್ರಪೋಸಲ್ ಕೊಡ್ತಿಲ್ಲ, ಕ್ಲಿಯರ್ ಆಗಿ ನಿಮ್ದು ಅನದರ್ ಪಾರ್ಟಿಗೆ ಕ್ಲಿಯರ್ ಆಗಿ ಹೇಳಿ ಅವ್ರ ಕಡೆಯಿಂದ ಅಕ್ಸೆಪ್ಟೆನ್ಸ್ ತಗೋಬೇಕು. ಆವಾಗ ಅಷ್ಟೇ ಅದು ಆಫರ್ ಲೀಗಲ್ ಆಫರ್ ಅಂತ ಆಗುತ್ತೆ. ಅಂಡರ್ಸ್ಟುಡ್? The next one is, an offer must be made with a view to obtaining the assent of that other party. Yes. ನೀವು ಏನು ಆಫರ್ ಕೊಡ್ತಿರ್ತಿಲ್ಲ, ಏನು ಪ್ರಪೋಸಲ್ ಕೊಡ್ತಿರ್ತಿಲ್ಲ, ನಾನು ಹೇಳಿದೆ ಸೆಕೆಂಡ್ ಮೇನ್ ಲೀಗಲ್ ರೂಲ್ಸ್ ಅಲ್ಲಿ ಏನಿತ್ತು, ದ ಬೋತ್ ದ ಪಾರ್ಟಿ ಶುಡ್ ಗೆಟ್ ಸಮ್ ಬೆನಿಫಿಟ್ ಫ್ರಮ್ ದಟ್ ಆಫರ್. ಎರಡು ಕಡೆ ಪಾರ್ಟೀಸ್ಗೆ ಅದರಿಂದ ಏನಾದರೂ ಸ್ವಲ್ಪ ಬೆನಿಫಿಟ್ ಆಗಿರಲೇಬೇಕು. ದೆನ್ ಓನ್ಲಿ ದಟ್ ಆಫರ್ ಕ್ಯಾನ್ ಕಾಲ್ಡ್ ಆಸ್ ಅ ಲೀಗಲ್ ಆಫರ್. ಸೊ ಇಲ್ಲಿ ಇನ್ನೊಂದು ಏನು ಮೇನ್ ಲೀಗಲ್ ರೂಲ್ಸ್ ಅಂದ್ರೆ, ಆನ್ ಆಫರ್ ಮಸ್ಟ್ ಬಿ ಮೇಡ್ ವಿತ್ ಎ ವ್ಯೂ ಟು ಆಬ್ಟೈನಿಂಗ್ ದಿ ಅಸೆಟ್ ಆಫ್ ದಟ್ ಅನದರ್ ಪಾರ್ಟಿ. ಅಂದ್ರೆ ನೀವು ಮೇನ್ ಯಾವ ಇಂಟೆನ್ಷನ್ಗೆ ನೀವು ಪ್ರಪೋಸಲ್ ಕೊಟ್ಟಿರ್ತೀರಿ, ಆಫರ್ ಕೊಟ್ಟಿರ್ತೀರಲ್ಲ, ಫಸ್ಟ್ ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ನಿಮ್ಮ ಫ್ರೆಂಡ್ ಜೊತೆ ಒಂದು ಏನೋ ಒಂದು ಆಫರ್ ಕೊಡ್ತೀವಿ. ಯಾವ ರೀತಿ ಅಂದ್ರೆ, ಐ ವಾಂಟ್ ಟು ಸೆಲ್ ಮೈ ಕಾರ್ ಟು ಯು ಆನ್ ರುಪೀಸ್ 1,50,000 ರೂಪೀಸ್ಗೆ. ನಂದೊಂದು ಓಲ್ಡ್ ಕಾರ್ ಅದ, ಅದನ್ನ ಸೆಲ್ ಮಾಡ್ತೀನಿ ಅಂತ ನಿಮ್ಮ ಫ್ರೆಂಡಿಗೆ ಸೆಲ್ ಮಾಡಬೇಕು ಅಂತ ಅನ್ಕೊಂಡೆ. ನೀವು ಟೆಲ್ ಮಿ ಯುವರ್ ಒಪಿನಿಯನ್ ಅಂತ ಹೇಳ್ತೀವಿ. ಸೊ ನೀವೇನು ಆಫರ್ ಕೊಟ್ಟು ನಿಮ್ಮ ಕಾರ್ನ ಸೆಲ್ ಮಾಡಬೇಕಾಗಿದೆ ಅಂತ ಆಫರ್ ಕೊಟ್ಟು ನಿಮ್ಮ ಫ್ರೆಂಡಿಗೆ, ಇಫ್ ಯು ಹ್ಯಾಡ್ ಅಕ್ಸೆಪ್ಟೆಡ್ ಮೀನ್ಸ್ ವಾಟ್ ಯು ವಿಲ್ ಗೆಟ್. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವನಿಂದ? he is expecting car from you, and what you are expecting from that person? ನೀವೇ, ಎಸ್ ಎಕ್ಸಾಕ್ಟ್ಲಿ, ಮನಿ. ಸೊ ನೀವು ಏನು ಮನಿನ ಎಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ, ಮನಿನ ಎಕ್ಸ್ಪೆಕ್ಟ್ ಮಾಡತ್ತಿಲ್ಲ, ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು. ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಯುವರ್ ಕಾರ್ ಟು ದಟ್ ಪರ್ಸನ್. ನಿಮ್ದು ಕಾರ್ನ ನೀವು ಸೆಲ್ ಮಾಡಿ ಅವ್ನ ಕಡೆಯಿಂದ ಮನಿ ಎಕ್ಸೆಪ್ಟ್ ಏನು ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅದೆಲ್ಲ ರಿಸೀವ್ ಮಾಡ್ಕೋಬೇಕು. ಸೊ ದಟ್ ಈಸ್ ಕಾಲ್ಡ್, ನೀವೇನು ಎಕ್ಸ್ಪೆಕ್ಟ್ ಮಾಡತ್ತೀರಿ, ಯಾವ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರಪೋಸಲ್ ಕೊಡತ್ತಿಲ್ಲ, ಆ ಇಂಟೆನ್ಷನ್ ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. then only you should go for another remaining processes. Okay, understood? Then the next one is,
An offer should not contain a term the non-compliance of which would amount to be accepted. See, idu should not contain a term and the non-compliance means here you should not force anyone to accept your offer. ಇಲ್ಲಿ ನೀವು ಯಾರಿಗೂ ನಮ್ದು ಆಫರ್ನ ಎಕ್ಸೆಪ್ಟ್ ಮಾಡ್ಕೋರಿ ಅಂತ ಹೇಳ್ಬೋದು ಅಥವಾ ಮಾಡ್ಕೋಬೇಕು ಅಂತ ನೀವು ಫೋರ್ಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ದರ್ ಒಪಿನಿಯನ್ ಯು ಹ್ಯಾವ್ ಟು go for the further process, or up to their acceptance you have to wait for the remaining legal formalities. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ದಲ್ಲ, ಇವಾಗ ನೀವೇನು ನಿಮ್ಮ ಫ್ರೆಂಡಿಗೆ ಒಂದು ಪ್ರಪೋಸಲ್ ಕೊಡ್ತೀರಿ ಏನಂತ, ಯು ವಾಂಟ್ ಟು ಸೆಲ್ ಯುವರ್ ಕಾರ್ ಟು ಯುವರ್ ಫ್ರೆಂಡ್ ಫಾರ್ ರುಪೀಸ್ 1,50,000 rupeesಗೆ ನಿಮ್ದು ಒಂದು ಅದೊಂದು ಓಲ್ಡ್ ಮಾಡಲ್ ಕಾರ್ ಅದ ಅದನ್ನ ಸೆಲ್ ಮಾಡತ್ತೀರಿ. ಇಲ್ಲಿ ನೀವು ಏನಂತ ಹೇಳ್ಬೋದು, ಏನಂತ ಆಫರ್ ಕೊಡ್ಬೋದು, ನಂದು ಈ ರೀತಿ ಒಂದು ಓಲ್ಡ್ ಮಾಡಲ್ ಕಾರ್ ಅದ ಅರೌಂಡ್ ಒಂದು 20,000 ಅಥವಾ ಒಂದು 10 years ಕಾರ್ ಅದ, ಅದು 120,000 kilometers ರನ್ ಆಗೈತಿ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ಆನ್ ಕಂಡೀಷನ್ ಆಗದ ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ಅಂತ ಹೇಳ್ಬೋದು ಅಂಡ್ ಯು ಕ್ಯಾನ್ take 15 days time to give the response. ಈ ರೀತಿ ಹೇಳಿದ್ರೆ that is called as a legal offer. ಬಟ್ ಅದು ಇದನ್ನ ಬಿಟ್ಟು ಯಾವ ರೀತಿ ಅದು, ನಾನು ನನ್ನ ಕಾರ್ನ ನಿನಗೆ ಸೆಲ್ ಮಾಡ್ಬೇಕಂತ ಮಾಡಿದಿ, ಅದು 1,50,000ಗೆ ಆ್ಯಂಡ್ ವಿತಿನ್ 15 days ಅಲ್ಲಿ ನೀನಿಂದ ಅಕ್ಸೆಪ್ಟೆನ್ಸ್ ಅಥವಾ ನಿಂದು ರೆಸ್ಪಾನ್ಸ್, ನಿಂದು ರಿಪ್ಲೈ, ನಿಂದು ಒಪಿನಿಯನ್ ಅದ ಅದನ್ನು ಹೇಳಬೇಕು. ಇನ್ ಕೇಸ್ ನೀ ಏನು ಹೇಳಿಲ್ಲ, ನಿನ್ನ ಕಡೆಯಿಂದ ಏನು ರೆಸ್ಪಾನ್ಸ್ ಬರಲಿ ಅಂದ್ರೆ ಐ ವಿಲ್ ಡೈರೆಕ್ಟ್ಲಿ ಸೆಲ್ ಮೈ ಕಾರ್ ಟು ಯು, you have to purchase. ಈ ತರ ಹೇಳಿದ್ರೆ ದಟ್ ಈಸ್ ನಾಟ್ ಅ ಲೀಗಲ್ ಆಫರ್. ಇಲ್ಲಿ ಏನಾಯ್ತು, ನೀವು ನಿಮ್ಮ ಫ್ರೆಂಡ್ಗೆ ಫೋರ್ಸ್ ಮಾಡ್ದಂಗೆ ಆಯ್ತು, ಏನಂತ ನೀನು ನನ್ನ ಕಾರ್ನ ಪರ್ಚೇಸ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ದಂಗೆ ಆಯ್ತು. 15 ದಿವಸ ನಾನು ಏನು ರಿಪ್ಲೈ ಕೊಡಲಿಲ್ಲ ಅಂದ್ರೆ ನೀನೇ ನನ್ನ ಕಾರ್ನ ಪರ್ಚೇಸ್ ಮಾಡ್ತಿ ಅಂತ ನಾನು ಅರ್ಥ ಮಾಡ್ಕೋತೀನಿ ಅನ್ನೋದೇನು, ಇಂಡೈರೆಕ್ಟ್ ಆಗಿ ನಿಮ್ಮ ಫ್ರೆಂಡ್ಗೆ ನೀವು ಫೋರ್ಸ್ ಮಾಡತ್ತೀರಿ. ಈ ನಿಮ್ಮ ಕಾರ್ನ ಪರ್ಚೇಸ್ ಮಾಡೋದಕ್ಕೆ ನೀವೇ ನಿಮ್ಮ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಆದ್ರೂ ನೀವಾಗೆ ಕೂತ್ಕೊಂಡು ಫೋರ್ಸ್ ಮಾಡತ್ತೀರಿ ಅಂತ ಅರ್ಥ. ಸೊ ಈ ರೀತಿ ನಿಮ್ದು ಆಫರ್ ಇರಬಾರ್ದು, ನಿಮ್ಮ ಆಫರ್ ಪ್ಲೀಸೆಂಟ್ ಆಗಿರ್ಬೇಕು. ಇಫ್ ಯು ವಾಂಟ್ ಗೆಟ್ ಎನಿ ರೆಸ್ಪಾನ್ಸ್ ಫ್ರಮ್ ದಟ್ ಅನದರ್ ಪಾರ್ಟಿ, that means that person is, you have to understand that person is not interested in your offer. ಇವಾಗ ಜನರಲ್ ಆಫರ್ ಅಂತ ಹೇಳಿದೆ ನಾನು. ಜನರಲ್ ಆಫರ್ ಅಲ್ಲಿ ಏನಾಗುತ್ತೆ, ಇನ್ ಜನರಲ್ ಆಗಿ ನೀವು ಎಲ್ಲ ಕ್ಲಾಸಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ತೀವಿ, ಸೊ ಆನ್ ದಿಸ್ ಡೇ ವಿ ಆರ್ ಕಂಡಕ್ಟಿಂಗ್ ದಿಸ್ ಸೆಮಿನಾರ್ ಅಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಪಾರ್ಟಿಸಿಪೇಟ್. ಹೌದಾ? ಬಟ್ ಇಲ್ಲಿ ಏನು ಮಾಡಿದ್ವಿ, ವಿತಿನ್ 2 days ಅಲ್ಲಿ ನೀವು ನಿಮ್ದು ನೇಮ್ಸ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು ಫಾರ್ ದಟ್ ಸೆಮಿನಾರ್ ಪರ್ಪಸ್. ಇಲ್ಲಿ ಏನು ಮಾಡಿದ್ವಿ, ಒನ್ ಸೈಡ್ ಆಫರ್ ಇದು, ಅಕ್ಸೆಪ್ಟ್ ಮಾಡ್ಕೋದು ಬಿಡೋದು, ದಟ್ ಈಸ್ ಸೆಕೆಂಡ್, ದಟ್ ಈಸ್ ಲೆಫ್ಟ್ ಟು ಯು. ಅದು ನಿಮಗೆ ಬಿಟ್ಟಿದ್ದು, ಯಾರು ಇಂಟ್ರೆಸ್ಟೆಡ್ ಇರ್ತೀರಿ ಅವ್ರು ಬಂದು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀರಿ, ಅವ್ರು ಬಂದು ನೇಮ್ ರಿಜಿಸ್ಟರ್ ಮಾಡಿರ್ತೀವಿ. ಬಟ್ ನಾವು ಇಲ್ಲಿ ಬಂದು ನಿಮ್ಮ ಕ್ಲಾಸಿಗೆ ಬಂದು ಎಲ್ಲ 72 ಸ್ಟೂಡೆಂಟ್ಸ್ ವಿತಿನ್ 2 days ಅಲ್ಲಿ ನೀವೇನಾದರೂ ಬಂದು ನೇಮ್ನ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಎಲ್ಲ 72 ಸ್ಟೂಡೆಂಟ್ಸು ನೀವು ಬಂದು ಸ್ಟೇಜ್ ಮೇಲೆ ಬಂದು ಸೆಮಿನಾರ್ ಮಾಡಲೇಬೇಕು. ಈ ರೀತಿಯಾಗಿ ಇದು ದಿಸ್ ಇಸ್ ಅ ರೈಟ್ ವೇ ಟು ಮೇಕ್ ಎ ಆಫರ್ ವಿತ್ ಯು. ಇದು ನಮ್ದು ಏನಾದರೂ ಕರೆಕ್ಟ್ ವೇ ಅನ್ಸುತ್ತೆ ನಿಮ್ಗೆ ಆಫರ್ ಕೊಡಲಿಕ್ಕೆ? I am asking you only. Is this a right method or wrong method? Here we are forcing you people to participate in that seminar. If you are, we are not bothering about that. You are interested or not interested. So this is a totally a wrong method. So that any offer should not contain like that methods. ಬೇರೆ ಪಾರ್ಟಿ ನೀವೇನು ಪ್ರಪೋಸಲ್ ಕೊಟ್ಟಿರ್ತೀರ ಆ ಪಾರ್ಟಿ ನಿಮ್ಗೆ ಏನು ರೆಸ್ಪಾನ್ಸ್ ಬಂದಿಲ್ಲ, ಹಿ ಈಸ್ ಸೈಲೆಂಟ್ ಅಂದ್ರೆ ನೀವು ಕೊಟ್ಟಂತ ಟೈಮ್ ಪೀರಿಯಡ್ವರೆಗೂ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ, ಆಮೇಲೆ ಏನು ರಿಪ್ಲೈ ಇಲ್ಲ, ಒಪಿನಿಯನ್ ಶೇರ್ ಮಾಡ್ಕೊಡಿ ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಫಾರ್ ಯುವರ್ ಪ್ರಪೋಸಲ್. ಒಂದು ಕಡೆಯಿಂದ ನಾನ್ ಎಕ್ಸೆಪ್ಟೆನ್ಸ್ ಅದ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯು ಶುಡ್ ನಾಟ್ ಫೋರ್ಸ್ ದಟ್ ಪರ್ಸನ್ ಟು ಮೇಕ್ accept your proposal. So then last one is an offer may be subject to any terms and conditions. Yes,
that offer, any offer or each and every offer should contain some terms and conditions. Terms ಅಂತಂದ್ರೆ ಏನು? ದ ರೂಲ್ಸ್ ಅಂತ ಹೇಳ್ಬೋದು, ರೆಗ್ಯುಲೇಷನ್ಸ್ ಅಂತ ಹೇಳ್ಬೋದು, ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಂದ್ರೆ ಯಾವ ಡೇಟಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕಂತ ಮಾಡಿರಿ, ಎಷ್ಟು ಜನ ಪಾರ್ಟೀಸ್ ಅದಾವ, ಓಕೆ, ಯಾರ್ದು ಅಪ್ಲಿಕೇಶನ್ಸ್ ಏನದ. ಇವಾಗ ನಾ ಹೇಳಿದೆವು ನೀವು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರೋದು. ಸೊ ಸ್ಲೀಪಿಂಗ್ ಪಾರ್ಟ್ನರ್ದು ಏನು ಅಪ್ಲಿಕೇಶನ್ಸ್ ಅದಾವ, ವರ್ಕಿಂಗ್ ಪಾರ್ಟ್ನರ್ದು ಏನು ಅಪ್ಲಿಕೇಶನ್ಸ್ ಅದಾವ. ಸ್ಲೀಪಿಂಗ್ ಪಾರ್ಟ್ನರ್ ಪ್ರಾಫಿಟ್ ಎಷ್ಟು ತೊಗೋಬೇಕು, ವರ್ಕಿಂಗ್ ಪಾರ್ಟ್ನರ್ ಪ್ರಾಫಿಟ್ ಎಷ್ಟು ತೊಗೋಬೇಕು, ವರ್ಕಿಂಗ್ ಪಾರ್ಟ್ನರ್ಗೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು, ಓಕೆ, ಅವನ್ ಏನೇನು ಎಕ್ಸ್ಪೆಕ್ಟೇಷನ್ಸ್ ಅದಾವ, ಅವ್ನ ಕಂಪ್ನಿ ಕಡೆಯಿಂದ ಅವನಿಗೆ ಏನೇನು ಬೆನಿಫಿಟ್ಸ್ ಕೊಡಕತ್ತೀರಿ ನೀವು. ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ನೀವೇನು okay, they will continue with that. Jay, I never said that I will cut your internal marks for non-participating in the seminars. That was a small example, okay, don't take it seriously. So your offer should contain all the terms and conditions which are related to your ಪ್ರಪೋಸಲ್. ನೀವು ಇವಾಗ ಏನು ಒಂದು ಪ್ರಪೋಸಲ್ ಕೊಡತ್ತಿಲ್ಲ, ನಿಮ್ಮ ಫ್ರೆಂಡಿಗೆ ಏನಂತ ಪ್ರಪೋಸಲ್ ಕೊಡತ್ತೀರಿ, ಯು ವಾಂಟ್ ಟು ಸ್ಟಾರ್ಟ್ ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿತ್ ಯು, ನೀವು ಫ್ರೆಂಡ್ ಜೊತೆ ಅಂದಾಗ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನದಾವು, ಕಂಪ್ನಿ ಕಡೆಯಿಂದ ನಿಮ್ಮ ಫ್ರೆಂಡಿಗೆ ಏನೇನು ಬೆನಿಫಿಟ್ಸ್ ಆಗ್ತಾವ, ಓಕೆ, ವಾಟ್ ಆರ್ ದಿ ಬೆನಿಫಿಟ್ಸ್ ಈಸ್ yeah, definitely I will cut, okay. So in this way ನೀವು ಕ್ಲಿಯರ್ ಆಗಿ ನಿಮ್ಮ ಪ್ರಪೋಸಲ್ಗೆ ರಿಲೇಟೆಡ್ ಅಂತ ಎಲ್ಲ ಲೀಗಲ್ ಕಂಡೀಷನ್ಸ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಇವಾಗ ಏನೋ ಒಂದು ನಿಮ್ಮ ಫ್ರೆಂಡಿಗೆ ಕಾರ್ ಸೆಲ್ ಮಾಡ್ತೀನಿ ಅಂತ ಪ್ರಪೋಸಲ್ ಕೊಟ್ಟಿದ್ರಿ. ಸೊ ಅದ್ರ ರಿಲೇಟೆಡ್ ಏನು 15 days ಟೈಮ್ ಕೊಡ್ತೀರಿ, ಓಕೆ. ನಿಮ್ಮ ಫ್ರೆಂಡ್ ಇನ್ ಕೇಸ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವೆಲ್ಲ ಹೇಳಬೇಕು 15 days ನಿನ್ನಿಂದ ರಿಸಲ್ಟ್ ಹೇಳಬೇಕು, ಪ್ಲಸ್ ಕಾರ್ನರ್ ಅಮೌಂಟ್ನ 2 ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡಬೇಕು. ಆ್ಯಂಡ್ ಉಳಿದಂಥ ರಿಜಿಸ್ಟ್ರೇಷನ್ ಪಾರ್ಟ್ ಎಲ್ಲ ಇಟ್ ವಿಲ್ ಬಿ ಲೆಫ್ಟ್ ಟು ಯು. ಈ ರೀತಿನೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕ್ಲಿಯರ್ ಆಗಿ ನಿಮ್ದು ಆಫರಲ್ಲಿ ಪ್ರಪೋಸಲಲ್ಲಿ ಮೆನ್ಷನ್ ಮಾಡಿರಬೇಕು. ದಟ್ ಕೈಂಡ್ ಆಫ್ ಪ್ರಪೋಸಲ್ ಆರ್ ಕಾಲ್ಡ್ ಆಸ್ ಅ ಲೀಗಲ್ ಆಫರ್. ಓಕೆ, ಅಂಡರ್ಸ್ಟುಡ್ ಎವ್ರಿವನ್ ದ ಲೀಗಲ್ ರೂಲ್ಸ್ ಫಾರ್ ಎನ್ ಆಫರ್? Yes. So in our next class, okay, so in which point? Okay, leave it. So in my next class we will start with the new topic relating to the offer. Okay, why an offer will be rejected or lapse. So we will discuss that one. Thank you. Have a nice day.